ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಂದು ತಿಂಡಿ ಎಲ್ಲ ತಿಂದಾಯಿತು. ನನಗೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಉಂಟು. ಹಾಗೆ ಬ್ರಹ್ಮವರದಲ್ಲಿ ಹಲಸು ಮೇಳ ಆಗ್ತಾ ಉಂಟು, ಅಲ್ಲಿಗೂ ಸಹ ಹೋಗ್ತಾ ಇದ್ದೇನೆ. ಅಲ್ಲಿ ಹೋದ ನಂತರ ಅಲ್ಲಿನ ವೀಡಿಯೋವನ್ನು ಮಾಡ್ತೇನೆ. ಈಗ ಹೋಗ್ತಾ ಇದ್ದೀವಿ. ಅರ್ಧ ಗಂಟೆ ಬೇಕು ನಮಗೆ ಅಲ್ಲಿ ಹೋಗಲಿಕ್ಕೆ. ಸ್ಟಾರ್ಟ್ ಆಗಿದೆ. ಇವತ್ತು ಉಂಟು, ಮತ್ತು ನಾಳೆ ಉಂಟು. ಇನ್ನೆಲ್ಲ ಅಲ್ಲಿ ಉಂಟು, ಯಾವೆಲ್ಲ ಹಣ್ಣು ಉಂಟು, ಹಾಗೆ ಯಾವ ಥರದ ಹಲಸುಗಳನ್ನು ತಂದಿದ್ದಾರೆ, ಎಲ್ಲೆಲ್ಲಿಂದೆಲ್ಲ ಬಂದಿದ್ದಾರೆ ಎಲ್ಲ ನೋಡ್ಕೊಂಡು ಬರ್ತಾರೆ. ನಾವೀಗ ಹಲಸು ಮೇಳಕ್ಕೆ ಬಂದ್ವಿ. ನೋಡಿ, ಒಳಗೆ ಹಣ್ಣಿಂದೆಲ್ಲ ಹೇಗೆ ಡಿಸೈನ್ ಎಲ್ಲ ಮಾಡಿ ಇಟ್ಟಿದ್ದಾರೆ ನೋಡಿ. ಕೆಲವು ಹೋರಾಟಗಾರರ ಚಿತ್ರ ಎಲ್ಲ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ. ಬೀಟ್ರೂಟಿಂದ, ಆಮೇಲೆ ವಾಟರ್ ಮೆಲಾನ್, ಆಮೇಲೆ ಅನಾನಸ್, ಇದರಿಂದೆಲ್ಲ ಮಾಡಿದ್ದಾರೆ. ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಹಲಸು ಮತ್ತು ಹಣ್ಣು ಮೇಳ ಎಲ್ಲ ಮಾಡಿದ್ದಾರೆ. ಬರೀ ಹಣ್ಣು ಮಾತ್ರ ಅಲ್ಲ, ಎಲ್ಲ ಹೂವಿನ ಗಿಡ, ಆಮೇಲೆ ಹಣ್ಣಿನ ಗಿಡಗಳು ಎಲ್ಲ ಬಂದಿದೆ ನೋಡಿ. ಇದು ಎಷ್ಟು ರೇಟ್? 200 ಕಿಲೋ. ಇದು 200. ಮಲ್ಲಿಗೆ ದ್ರಾಕ್ಷಿ ಹೇಗೆ ಇದು? 250 ಕೆಜಿಗೆ ಅಥವಾ ನೋಡಿ, ಇಲ್ಲಿ ಅಕ್ವೇರಿಯಂ ಇದೆ. ಬೇರೆ ಬೇರೆ ಪಾಟಲ್ಲೆಲ್ಲ ಮೀನು ಇಟ್ಟಿದ್ದಾರೆ ನೋಡಿ. ನನ್ನ ಮಗಳಿಗೆ ಭಾರಿ ಖುಷಿಯಾಗಿದೆ ಅದನ್ನು ನೋಡಿ. ಕಲರ್ ಮೀನು ಉಂಟಲ್ವಾ, ಅದನ್ನು ನೋಡಿ ನಾವು ತಗೊಂಡು ಹೋಗು ಅಂತ ಹೇಳ್ತಾ ಇದ್ವಿ. ಎಷ್ಟಿದು? 150. ಎಲ್ಲೋದ್ರು ಪಪ್ಪ? 150 ಅಂತೆ. ಅದು ಹೇಗೆ ತೋರಿಸಿ ಸ್ವಲ್ಪ. ಅದು ಬೇಕಾ ಇದು ಬೇಕಾ? ಮೌತಾರ್ಗ ನಡಿಲಿಯಾ? ಅದೇ ಅವರು ಇದನ್ನು ಮಾಡಿ ತೋರಿಸಿ ಅವಳಿಗೆ. ಅದೇ ಇರ್ಲಿಯಾ? ಹಾ ಸರಿ. ಎಷ್ಟದು? 100 ಕೊಡಿ ನೋಡ. ಹೀಗೆ ಹಾಗೆ ಇಲ್ಲಿ ಹಲಸಿನ ಹಣ್ಣಿನಿಂದ ಪಿಜ್ಜಾ, ಬರ್ಗರ್ ಅಂತೆ, ಮತ್ತೆ ಮಿಲ್ಕ್ ಶೇಕ್ ಅಂತೆ, ಅದೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಹಲಸಿನ ಬೀಜದಲ್ಲಿ ಸ್ವಲ್ಪ ಸ್ಪೈಸಿ ಐಟಮ್
ಪೆನ್ ಪೆನ್ನ ಪೆನ್ಸಿಲ್ ಪೆನ್ಸಿಲ್ ಪೆನ್ನ ಪೆನ್ ಅಂತೆ ಎಂತ ಅದಕ್ಕೆ ಫಿಕ್ಸ್ ಆಗುತ್ತೆ ನೋಡಿ, ಈ ತರ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದ್ಮೇಲೆ ಯಾವುದೇ ಒಂದು ಸಿಲಿಂಡರ್ ಫಿಕ್ಸ್ ಆಗುತ್ತೆ. ಓಕೆ, ಇದು ಸೇಫ್ಟಿಗೋಸ್ಕರ ಯೂಸ್ ಮಾಡ್ಬೋದು ನೋಡಿ. ಇದು ಯಾವ ತರ ರೆಗ್ಯುಲೇಟರ್ ನಾರ್ಮಲ್ ಯೂಸ್ ಮಾಡ್ತೀವಲ್ಲೋ ಅದಕ್ಕೇನೆ ಫಿಕ್ಸ್ ಆಗುತ್ತೆ ನೋಡಿ, ಈ ತರ ಫಿಕ್ಸ್ ಆಗುತ್ತೆ. ಓಕೆ, ಫಿಕ್ಸ್ ಆದ್ಮೇಲೆ ಸಿಲಿಂಡರ್ ಫಿಕ್ಸ್ ಆಗುತ್ತೆ. ಯಾವುದೇ ಒಂದು ಸಿಲಿಂಡರ್ ಇಡಿ, ಇಂಡಿಯನ್, ಭಾರತ್ HP. ಓಕೆ, ಈಗ ನೋಡ್ಬೋದು ಆನ್ ಸಿಸ್ಟಮ್ ಅಲ್ಲಿ, ಈಗ ನೋಡಿ ಆನ್ ಸಿಸ್ಟಮ್ ಅಲ್ಲಿ ರೆಗ್ಯುಲೇಟರ್ ಇಂದ ಸ್ಟೋವ್ ವರೆಗೂ ಏನಾದ್ರು ಲೀಕೇಜಸ್ ಸರ್ ಏನಾಗುತ್ತೆ, ನಾರ್ಮಲಿ ಗ್ಯಾಸ್ ಫ್ಲೋ ಹೊರ ಬರುತ್ತಲ್ವಾ ನೋಡಿ, ಫೈರ್ ತಗೊಂಡು ಆಕ್ಸಿಡೆಂಟ್ ಆಗಿ ಚಾನ್ಸಸ್ ಇರುತ್ತೆ ನೋಡಿ. ಫೈರ್ ಇಲ್ಲೇ ಇದೆ, ಲೀಕೇಜಸ್ ಆಯ್ತು, ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಕಟ್ ಆಫ್ ಆಗ್ಬಿಡುತ್ತೆ. ಸ್ವಲ್ಪ ನಿಮಗೆ ಗ್ಯಾಸ್ ಔಟ್ಪುಟ್ ಕೊಡಲ್ಲ, ಎಲೆಕ್ಟ್ರಿಕ್ ಫ್ಯೂಸ್ ತರನೇ ಇದು ಲಾಕ್ ಆಗುತ್ತೆ. ಮತ್ತೆ ಪುನಃ ನೀವು ಕನೆಕ್ಷನ್ ಮಾಡಿ ಸಪ್ಲೈ ಇರಲ್ಲ. ಒಂದ್ಸಲ ಲೀಕೇಜ್ ಆದರೆ ಲಾಕ್ ಆಗಿರುತ್ತೆ. ಎಲ್ಲಿ ಲೀಕೇಜ್ ಆಗಿದೆ ಅಂತ ಚೆಕ್ ಮಾಡಿದ್ದು ನೋಡಿ, ಇದಕ್ಕೆ ಸೇಫ್ಟಿ ವಾಲ್ ಅಂತ ಹೇಳ್ತಾರೆ. ಇದನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಆಕ್ಟಿವ್ ಆಗತ್ತೆ. ಎರಡನೇದು ನಿಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ. ಇದು ಒಂದು ಬೆನಿಫಿಟ್. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಕ್ವಾಂಟಿಟಿ ಗೊತ್ತಾಗೋಸ್ಕರ ನಾವು ಶೇಕ್ ಮಾಡ್ತೀವಿ, ಇಲ್ಲಿ ಪುಲ್ ಮಾಡ್ತೀವಿ ನೋಡಿ. ಇದು ಯೂಸ್ ಮಾಡ್ತಾ ಸ್ಲೋಲಿ ಡೌನ್ ಆಗ್ತಾ ಇರುತ್ತೆ. ಓಕೆ, ಇನ್ನೊಂದು ಮೇನ್ ಅಂತ ಹೇಳಿದ್ರೆ, ಈಗ ನೆಗ್ಲಿಜೆನ್ಸಿ ತುಂಬಾ ಆಗ್ತಾ ಇದೆ ಮನೆಯಲ್ಲಿ. ಯಾವ ತರ ನೆಗ್ಲಿಜೆನ್ಸಿ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಜನ ಮಾಡ್ತಾರೆ ಕೆಲಸ ಆದ್ಮೇಲೆ ಇಲ್ಲಿ ಕ್ಲೋಸ್ ಮಾಡ್ತಾರೆ, ಇಲ್ಲಿ ಯಾರು ಕ್ಲೋಸ್ ಮಾಡಲ್ಲ. ಇಲ್ಲಿ ಕಾಶನ್ ಇದ್ರೂ ಸಹ ತುಂಬಾ ಕಡಿಮೆ ಜನ ಇದನ್ನ ಮಾಡ್ತಾರೆ. ಅಂತದ್ರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಾವೇನ್ ಅಡಿಗೆ ಮಾಡ್ತೀವಲ್ಲೋ ಆಯಿಲ್ ಎಲ್ಲ ಸೇರಿ ಪೈಪಿಗೆ ಆಯಿಲಿ ರಿಂಕಲ್ಸ್ ಆಗ್ತಾ ಇರುತ್ತೆ. ಓಕೆ ನೋಡಿ, ಆನ್ ಸಿಸ್ಟಮ್ ಅಲ್ಲಿ ಏನಾದ್ರು ಕ್ರ್ಯಾಕ್ ಆಯ್ತು ಅಂತ ಹೇಳಿದ್ರೆ ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಕಟ್ ಆಫ್ ಆಗುತ್ತೆ. ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಔಟ್ಪುಟ್ ಬರಲ್ಲ ನಿಮಗೆ ನೋಡಿ. ಇದು ನಿಮಗೆ 3 years ಇದೆ. 3 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. 30 years ಲೈಫ್ ಬರುತ್ತೆ. ಇಂಡಿಯನ್, ಭಾರತ್, HP ಮೂರಕ್ಕೂ ಫಿಕ್ಸ್ ಆಗುತ್ತೆ. ಇದು ನಿಮಗೆ ಆಕ್ಚುಲ್ ಪ್ರೈಸ್ 4170 rupees. ಇದು ಡಿಸ್ಕೌಂಟ್ ಆಗಿ ನಿಮಗೆ 2000 ರೂಪಾಯಿ ಇದೆ. ನಿಮಗೆ ಸುಮಾರು ಜನ ಆಲ್ರೆಡಿ ಬೈ ಮಾಡಿದ್ದಾರೆ. ಒಳ್ಳೆ ಸೇಫ್ಟಿ ಇದೆ. ಮೇನ್ ಅಂದ್ರೆ ಸೇಫ್ಟಿಗೋಸ್ಕರ ಸರ್. ಇದು ಎಲ್ಲ ಕಡೆ ಸಿಗುತ್ತೆ, ನಮ್ಮದು ಎಕ್ಸಿಕ್ಯೂಟಿವ್ಸ್ ಎಲ್ಲ ಕಡೆ ಇದ್ದಾರೆ. ಮೇನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರು. ಓಕೆ, ಇದಕ್ಕೆ 3 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ. ಓಕೆ, ಇದು ನಿಮಗೆ ಡೈರೆಕ್ಟ್ಲಿ ಎಕ್ಸ್ಪೋಸ್ ಇಂದ ಪರ್ಮಿಷನ್ ಸಿಕ್ಕಿದೆ. ಸನ್ಸ್ಟಾರ್ ಅಂತ ಹೇಳಿ, ಇದು ನಿಮಗೆ ಸನ್ಸ್ಟಾರ್ ಅಂತ ಹೇಳಿ ನಿಮಗೆ ನೋಡಿ, ಇನ್ಶೂರೆನ್ಸ್ ಎಲ್ಲ ಇನ್ಕ್ಲೂಡಿಂಗ್ ಇರುತ್ತೆ ಇದು. ಆಮೇಲೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ 4170 ರೂಪಾಯಿ. ಓಕೆ, ಆದ್ರೆ ಇದು ಆಫರ್ ಪ್ರೈಸ್ ಕೊಡ್ತಾ ಇದೀವಿ. ಡಿಸ್ಕೌಂಟ್ ಹೋಗಿ ನಿಮಗೆ 2000 ರೂಪಾಯಿ ಆಗುತ್ತೆ. ನಿಮಗೆ ಮೇನ್ ಅಂತ ಹೇಳಿದ್ರೆ ಸೇಫ್ಟಿಗೋಸ್ಕರ. ಓಕೆ, ಇದು ನಿಮಗೆ ಯೂಸ್ ಮಾಡ್ತಾ ನಿಮಗೆ 30 days ಬರೋ ಸಿಲಿಂಡರ್ ನಿಮಗೆ 5 to 6 days ಜಾಸ್ತಿನೂ ಬರುತ್ತೆ. ನಿಮಗೆ ಸೇಫ್ಟಿನೂ ಇರುತ್ತೆ, ಸೇವಿಂಗು ಇರುತ್ತೆ. ನಂಬರ್ ಬಂದ್ಬಿಟ್ಟು 9972792580. ಈ ನಂಬರಿಗೆ ಕಾಲ್ ಮಾಡಿದ್ರೆ ಕೊರಿಯರ್ ಕಳಿಸ್ಕೊಡ್ತೀವಿ ನಾವು. ನೋಡಿ, ನಾನು ಹಿಂದೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದು ಗ್ಯಾಸ್ ಎಲ್ಲ ಲೀಕ್ ಆದರೆ ನಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗ್ತದೆ. ಮನೆಯಲ್ಲಿ ಇದನ್ನು ನಾವು ಇಟ್ಕೊಳ್ಬೇಕು. ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಎಷ್ಟು 80? ಹೌದೌದು, ಅವಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಆಟ ಆಡುವುದು ಅದೆಲ್ಲ. ಇದೆಲ್ಲ ಟೆರಕೋಟಾ ಜ್ಯುವೆಲರಿ ನೋಡಿ, ಎಷ್ಟು ಚೆನ್ನಾಗಿದೆ. ಮಣ್ಣಿನಿಂದ ಮಾಡಿರುವಂಥದ್ದು, ತುಂಬ ಚೆನ್ನಾಗಿದೆ. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಈ ಹಲಸಿನ ಮೇಳದಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ. ನಾವು ತಿನ್ನುವ ಬನ್ನಿ, ಹೇಗಿದೆ ಅಂತ ನೋಡು. ಬಾ ಕೊಡು, ಒಂದು ಇಟ್ಕೊಂತೀಯಪ್ಪ. ನೋಡಿ, ಬಿಸಿ ಬಿಸಿ ಹೋಳಿಗೆ, ಹಲಸಿನ ಹಣ್ಣಿನ ಹೋಳಿಗೆ. ಬೇಕಾ ನಿಂಗೆ? ಬಿಸಿ ಬಿಸಿ ಉಂಟು ಹೋಳಿಗೆ. ಈಗ ಇಲ್ಲಿ ನೋಡಿ, ಇಲ್ಲ ಒಳ್ಳೇದು. ಲೈಟ್ ಆನ್.
ನಂತರ ನಾವಿಲ್ಲಿ ಐಸ್ ಕ್ರೀಮ್ ಉಂಟು, ಹಲಸಿನ ಹಣ್ಣಿನ ಐಸ್ ಕ್ರೀಮ್, ಅದನ್ನು ತಿನ್ನಲಿಕ್ಕೆ ಬಂದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಐಸ್ ಕ್ರೀಮ್ ಕೊಟ್ಟಿದ್ರಲ್ಲ, ಆ ಕಪ್ಪು ತುಂಬ ಚೆನ್ನಾಗಿದೆ, ಅಡಿಕೆ ಹಾಳೆಯಿಂದ ಮಾಡಿದ್ದದು, ತುಂಬ ಚೆನ್ನಾಗಿದೆ. ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು. ಇಡ್ಲಿ, ಹಲ್ವಾ. ಇಲ್ಲಿ ಹಲಸಿನ ಹಣ್ಣಿನಿಂದ ನೋಡಿ ಕಡಬು, ಹಾಗೆ ಹಲ್ವಾ, ಮತ್ತೆ ಅದರಿಂದ ಮುಳುಕ ಅಂತ ಮಾಡ್ತಾರೆ, ಅದನ್ನ ಮಾಡ್ತಾ ಇದ್ರು. ಮತ್ತೆ ಹಲಸಿನ ಹಣ್ಣಿನ ಕಬಾಬ್ ಕೂಡ ಉಂಟಿಲ್ಲಿ. ಬಾ ಗಾಡಿ ಬಾ 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 ಬಾ. ನಮಗೆ ಇಲ್ಲಿ ವಿಶೇಷವಾಗಿ ಕಂಡಿದ್ದು, ಇಲ್ಲಿ ಹಲಸಿನಕಾಯಿಯ ಬಿರಿಯಾನಿಯನ್ನ ಮಾಡ್ತಾ ಇದ್ರು. ನೋಡ್ಲಿಕ್ಕೆ ಚಿಕನ್ ಬಿರಿಯಾನಿ ತರಾನೇ ಕಾಣ್ತಾ ಇದೆ. ಮಧ್ಯ ಮಧ್ಯ ಒಂದು ದೊಡ್ಡ ದೊಡ್ಡ ಪೀಸ್ ಇತ್ತು, ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಕೂತ್ಕೊಂಬಲ್ಲ ಇಲ್ಲ ತಿನ್ನುವ. ಹಾಗೆ ಇಲ್ಲಿ ಹಲಸಿನಕಾಯಿ ಗೀ ರೋಸ್ಟ್ ಮಾಡ್ತಾ ಇದ್ರು. ನಾವು ಚಿಕನ್, ಪ್ರಾನ್ಸ್ ಎಲ್ಲ ಗೀ ರೋಸ್ಟ್ ಮಾಡ್ತೇವಲ್ಲ, ಹಾಗೆ ಹಲಸಿನಕಾಯಿಯಿಂದ ಗೀ ರೋಸ್ಟ್ ಮಾಡ್ತಾ ಇದ್ರು. ಹಲಸಿನ ಹಣ್ಣಿನಿಂದ ಎಷ್ಟೊಂದು ಉಪಯೋಗ ಇದೆ ನೋಡಿ, ಯಾವ್ಯಾವ ರೀತಿಯ ಫುಡ್ ಐಟಮ್ಗಳನ್ನು ಇದರಿಂದ ಮಾಡ್ತಾರೆ. ನಮಗೆ ಇಲ್ಲಿ ಬಂದ ನಂತರ ಇದೆಲ್ಲ ಮಾಡ್ತಾರಂತ ಗೊತ್ತಾಯಿತು, ಮೊದಲು ಗೊತ್ತೇ ಇರಲಿಲ್ಲ. ಹೆಚ್ಚಾಗಿ ನಮ್ಮ ಮನೆಗಳಲ್ಲಿ ಹಲಸಿನ ಹಣ್ಣಿನ ಮುಳುಕ ಹಾಗೆ ಕಡಬು ಮಾತ್ರ ಮಾಡ್ತಾ ಇದ್ದು, ಮತ್ತೆ ಈ ರೀತಿಯ ಐಟಮ್ಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ. ಈಗ ನೋಡಿ ಯಾವತ್ತೆಲ್ಲ ಐಟಮ್ ಮಾಡ್ತಾರೆ ಅಂತ ನೋಡಿ. ಹಲಸಿನ ಹಣ್ಣಿನ ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿಯ ಮಾವಿನ ಹಣ್ಣುಗಳು ಸಹ ಬಂದಿತ್ತು. ಯಾವ್ಯಾವ ಥರದ ಮಾವಿನ ಹಣ್ಣಿದೆ ನೋಡಿ. ನೋಡಿ ಇಲ್ಲಿ ಪ್ಲಾಸ್ಟಿಕ್ ಒಡೆದು ಹೋದ್ರೆ ಮತ್ತೆ ಮೆಟಲಿಗೆಲ್ಲ ಯೂಸ್ ಮಾಡುವಂತ ಗ್ಲೂ ಇತ್ತು. ಅವ್ರು ನಮಗೆ ಡೆಮೋ ಕೂಡ ತೋರಿಸ್ತಾ ಇದ್ರು. ಯಾವುದೇ ಪ್ಲಾಸ್ಟಿಕ್ ತೂತಾದ್ರೆ ಅದಕ್ಕೆಲ್ಲ ಬೆಂಕಿಯಲ್ಲಿ ಬಿಸಿ ಮಾಡಿ, ಆ ರೀತಿ ಬಿಸಿ ಮಾಡಿ ಅದರ ಮೇಲೆ ಸರಿಯಾಗಿ ಉಜ್ಜಿದ್ರೆ ಆಯ್ತು, ಆ ತೂತಾದದ್ದೆಲ್ಲ ಅಲ್ಲೇ ಮುಚ್ಚಿ ಹೋಗ್ತದೆ ನೋಡಿ. ಅವ್ರು ಮಾಡಿ ತೋರಿಸ್ತಾ ಇದ್ರು ನಮಗೆ. ಮೆಟಲಿಗೂ ಸಹ ಯೂಸ್ ಆಗ್ತದಂತೆ ಇದು. ಹಾಗೆ PVC ಪೈಪ್ ಎಲ್ಲ ಲೀಕೇಜ್ ಆಗ್ತಾ ಇದ್ರೆ ಅದಕ್ಕೆ ಕೂಡ ಯೂಸ್ ಆಗ್ತದಂತೆ. ये इम्पोर्टेड आता है। इंडिया मल्टीपर्पज गम कहाँ बना? फेविकोल, एमसिल, डेंट्राइट, एलाइट, फेविकोल अलग अलग वर्क करने के लिए, लीकेज में ज्वाइन करने के लिए, और मल्टीपर्पज गम अभी तक नहीं बना। वुड, लकड़ा, ग्लास, कांच, हार्ड प्लास्टिक, मेटल, जो पर वेल्डिंग का ज्वाइन होता है, सिरेमिक, लेदर, रबर, क्राफ्ट, डेकोरेशन, हॉबी जॉब, भारी से भारी काम कर लो, मल्टीपर्पज गम इंडिया में अभी तक नहीं बना। 100 रुपए का पैकेट आएगा 2 स्टिक का। ಅದೆಲ್ಲ ಕಾಮ್ಕಿಲ್ಲ, ಆಟ ಸಾಮಾನು ಎಂತ ಕಾಮ್ಕಿಲ್ಲ, ಆಟ ಸಾಮಾನು ತಗೊಂಡಾಯ್ತು. ಕಾಮ ನೋಡು, ನೋ ನೋ. ಯಾವ್ದು ಬೇಕು ಮಮ್ಮಿ? ಯಾವ್ದು ಬೇಕು? ಬೇಕಾ? ಇದು ಬೇಕಾ? ಲೋಟ. ಮನೆಗೆ ಬಂದ್ವಿ, ತುಂಬ ಸಾಕಾಯಿತು. ನಾನು ಕೆಲವೊಂದು ಐಟಮ್ ಕೂಡ ತಂದಿದ್ದೇನೆ, ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.